ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ವ್ಲಾಗಲ್ಲಿ ಒಂದು ಪಪ್ಪಾಯ ಗ್ರೇವಿನ ತೋರಿಸ್ತಾ ಇದ್ದೀನಿ. ಅಂದರೆ ಇವತ್ತು ಕಂಪ್ಲೀಟ್ ನಮ್ಮದು ಅಡುಗೆ ವ್ಲಾಗೇ ಆಗಿರುತ್ತೆ. ಸೊ ರಾ ಪಪ್ಪಾಯ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಯಿ ಪಪ್ಪಾಯ ಇರುತ್ತಲ್ಲ, ಅದರಲ್ಲಿ ಮಾಡುವಂಥ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದರೆ ಒಳ್ಳೆ ಚಿಕನ್ ಗ್ರೇವಿ ತಿನ್ನೋ ಥರ ಫೀಲ್ ಇರುತ್ತೆ. ಅಂದರೆ ಚಿಕನ್ ತಿಂತಾಯಿದ್ದೀವಿ ಅನ್ನೋ ಫೀಲಲ್ಲ, ಬಟ್ ಮಸಾಲೆ ಎಲ್ಲ ಆ ಥರ ಫೀಲ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ರಾ ಪಪ್ಪಾಯ ತೊಗೊಂಬಂದಿದ್ದೀನಿ, ಅಂದರೆ ಊರಿಂದ ತಂದಿರೋದಿದ್ದು. ಅದಕ್ಕೆ ಫಸ್ಟು ಇಲ್ಲಿ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಬೇಕಾಗತ್ತೆ. ಅಂದರೆ ಸಿಪ್ಪೆನೆಲ್ಲ ನಾವು ಪೀಲ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ಪೀಲ್ ಮಾಡಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪಪ್ಪಾಯನ ಕಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ತೀರಾ ದಪ್ಪಗೆ ಕಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಬೇಗ ಅದು ಕುಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಎಲ್ಲ ಸಿಪ್ಪೆನೂ ಪೀಲ್ ಮಾಡ್ಕೊಂಡಾದಮೇಲೆ ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ. ನಾನು ಹೇಳಿದ್ನಲ್ಲ ಮೊದಲೇ ಸಣ್ಣಗೆ ಕಟ್ ಮಾಡ್ಕೋಬೇಕು ಅಂತ. ನಾನು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತೀರಾ ಸಣ್ಣಗೂ ಅಲ್ಲ, ತೀರಾ ದಪ್ಪಕ್ಕೂ ಅಲ್ಲ. ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಬೇಯಲಿ ಅಂತ. ಒಂದು 2-3 ವಿಷಲ್ ಆದ್ರೇ ನೀಟಾಗಿ ಬೆಂದೋಗ್ಬಿಡುತ್ತೆ. ಅದು ಒಂದು 2 ವಿಷಲೇ ಸಾಕು. ಇನ್ ಕೇಸ್ ನಿಮ್ಗೇನಾದರೂ ಅದು ಬೆಂದಿಲ್ಲ ಅಂದರೆ ಇನ್ನು 3 ವಿಷಲ್ ಹಾಕ್ಸ್ಕೊಬೋದು. ಅಂದರೆ ಒಂದೊಂದು ಕುಕ್ಕರು ಒಂದು ಥರ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ನೋಡಿ, ಈ ರೀತಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಪಪ್ಪಾಯ ಒಂದು ಅರ್ಧ kg ಅಷ್ಟು ಬರ್ಬೋದು. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಇದೇ ರೀತಿ ಇನ್ನೊಂದು ಪಪ್ಪಾಯ ತೊಗೋಬೋದು, ಇಲ್ಲ ಇದಕ್ಕಿಂತ ದೊಡ್ಡ ತೊಗೊಳ್ಬೋದು. ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಬೆಳ್ಳುಳ್ಳಿ, ಅದಾದಮೇಲೆ ಶುಂಠಿ, ಅದಾದಮೇಲೆ 4 ಲವಂಗ, 2 ಏಲಕ್ಕಿ, 1 ಚಕ್ಕೆ, 1 ಪೀಸ್ ಚಕ್ಕೆ, ಅದಾದಮೇಲೆ ಕಾಯಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇಷ್ಟೇ ಮಸಾಲೆಗೆ, ಅಂದರೆ ರುಬ್ಬಕ್ಕೆ ಇಷ್ಟೇ ತೊಗೊಂಡಿರೋದು. ಅದಾದಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು 1 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ 3 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. 3 ಈರುಳ್ಳಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಇಲ್ಲಿ 3 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. 3 ಟೊಮೊಟೊ ಅಂದರೆ ಇಲ್ಲಿ ಸಣ್ಣ ಸೈಜದ್ದು ಟೊಮೊಟೊ, ಅದಕ್ಕೆ 3 ತೊಗೊಂಡಿದ್ದೀನಿ. 3 ಟೊಮೊಟೊ ಹಾಕಿ ಅದು ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಈಗ ಕಟ್ ಮಾಡ್ಕೊಂಡಿರೋ ಪಪ್ಪಾಯನ ಹಾಕ್ಕೊಬೇಕು. ಅಂದರೆ ರಾ ಪಪ್ಪಾಯನ ಹಾಕ್ಕೊಂಡು ಒಂದು 10 ನಿಮಿಷ ಆ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕಾಗತ್ತೆ. ಅದನ್ನು ನೀಟಾಗಿ ಬಾಡಿಸ್ಕೊಂಡು ಆದಮೇಲೆ ಈಗ ನಾವೇನು ರುಬ್ಬಿರ್ತೀವಿ ಮಿಶ್ರಣನ, ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಯಾಕೆ 10 ನಿಮಿಷ ಇದರಲ್ಲೇ ಬಾಡಿಸ್ಕೊಬೇಕು ಅಂದರೆ ಅದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಿ ಒಂದು ಸ್ವಲ್ಪ ಎಣ್ಣೆ ಜೊತೆ ಕುಕ್ಕಾದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ರುಬ್ಬಿರೋ ಮಸಾಲೆ ಹಾಕಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಮತ್ತಷ್ಟು ಪೌಡರ್ಗಳನ್ನ ಸೇರಿಸ್ಬೇಕು. ಈಗ ನೀಟಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ನನಗೆ ಅಳತೆಗೆ ಎಷ್ಟು ನೀರು ಬೇಕಾ ನೀರು ಬೇಡವಾ ಅಂತ ನೋಡ್ಕೊತಾ ಇದ್ದೀನಿ. ಫಸ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ 1/4 ಟೀ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಒಳ್ಳೆ ಕಲರ್ ಕೊಡುತ್ತೆ, ಅದಕ್ಕೋಸ್ಕರ 1/4 ಟೀ ಸ್ಪೂನ್ ಅರಿಶಿನ. ಅದಾದಮೇಲೆ 1 ಸ್ಪೂನು, ಅಂದರೆ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ. ನೀವು ಯಾವ್ದು ಬೇಕಾದ್ರೂ ಗರಂ ಮಸಾಲ ತೊಗೋಬೋದು, ಮನೇಲಿ ಯಾವುದಿರುತ್ತೆ ಅದು. ಗರಂ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಕೊಟ್ಟು ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಬೇಕು. ಅಂದರೆ ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಸೇರಿಸ್ಕೊಬೇಕು. ನಾನಿಲ್ಲಿ ಸ್ವಲ್ಪ ತಿಕ್ಕಾಗೆ ಮಾಡ್ಕೊತಾ ಇದ್ದೀನಿ. ತೀರಾ ಲಿಕ್ವಿಡ್ ಥರ ಇದ್ದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಗ್ರೇವಿ ಯಾವತ್ತೂ ಸ್ವಲ್ಪ ತಿಕ್ಕಾಗಿದ್ರೇ ಚೆಂದ. ಈಗ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು. 2 ವಿಷಲ್ ಆದಮೇಲೆ ಈ ರೀತಿ ಇದೆ. ನನಗೆ ಯಾವ ರೀತಿ ಗ್ರೇವಿ ಬೇಕಿತ್ತೋ ತಿಕ್ನೆಸ್ಸು ಅದು ಕರೆಕ್ಟಾಗಿದೆ. ಈಗ ಈ ಗ್ರೇವಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಂತೂ ಸಿಕ್ಕಾಪಟ್ಟೆ ಆ ಕುಕ್ಕರ್ ತೆಗ್ದಿದ ತಕ್ಷಣವೇ ಆ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಟೆಂಪ್ಟ್ ಆಗಬೇಕು, ಆ ರೀತಿ ಬರ್ತಾಯಿತ್ತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.